ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿಮ್ಮ ಅಣ್ಣ ಶಕ್ತಿ ಪ್ರಸಾದ್ ಭೂಪತಿ ಹೇಳಿದ ಹಾಗೆ ನಿಮಗೆ ಕಾರ್ ಆಕ್ಸಿಡೆಂಟ್ ಆಗಿದ್ದು ನಿಜನಾ ಅಂತಾಳೆ ಭಾರ್ಗವಿ. ಹೌದು, ಆಕ್ಸಿಡೆಂಟ್ ಮಾಡಿಸಿದ್ದು ನನ್ನ ಗಂಡ JP ಅಂತಾಳೆ ಗಂಗಾ. ನಾನು ಎಕ್ಸ್ಟ್ರಾ ಕ್ವಶನ್ ಕೇಳೇ ಇಲ್ವಲ್ಲಮ್ಮ. ನನ್ನ ಕ್ವಶನ್ ಇಷ್ಟೇ, ನಿಮಗೆ ಆಕ್ಸಿಡೆಂಟ್ ಆಗಿದ್ದು ನಿಜನಾ ಇಲ್ವಾ ಅಂತಾಳೆ ಭಾರ್ಗವಿ. ಹೌದು ಅಂತಾಳೆ ಗಂಗಾ. ಯಾರು ಮಾಡಿಸಿದ್ದು ಅಂದೆ ಅಂತಾಳೆ ಭಾರ್ಗವಿ. JP ಅಂತಾಳೆ ಗಂಗಾ. ಹೌದಾ, ಅವ್ರು ಯಾಕೆ ನಿಮ್ಮನ್ನು ಕೊಲ್ಲೋಕ್ಕೆ ಯೋಚನೆ ಮಾಡಿದರು ಅಂತಾಳೆ ಭಾರ್ಗವಿ. ಅವ್ರು ಮಾಡ್ತಿದ್ದ ದಂಧೆ ಬಗ್ಗೆ ನನಗೆ ಗೊತ್ತಾಯಿತು ಅನ್ನೋ ಸಿಟ್ಟಿಗೆ ಅಂತಾಳೆ ಗಂಗಾ. ಹಾಗಿದ್ರೆ ಅವತ್ತು ನೀವು ಸತ್ತಿಲ್ವಾ ಅಂತಾಳೆ ಭಾರ್ಗವಿ. ಸತ್ತಿದ್ರೆ ಇಲ್ಲಿ ಹೇಗೆ ಬರ್ತಿದ್ದೆ ಅಂತಾಳೆ ಗಂಗಾ. ಕರೆಕ್ಟ್, ಅಂದರೆ ನೀವು ಸತ್ತಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಇಷ್ಟು ವರ್ಷ ಬಿಟ್ಟು ದಿಢೀರಂತ ಹೇಗೆ ಬಂದುಬಿಟ್ರಿ ನೀವು? ಅಲ್ಲ, ನಿಮಗೆ ಅವತ್ತು ಆಕ್ಸಿಡೆಂಟ್ ಆಗಿದ್ದ ದಿನ ಅವತ್ತು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಅವ್ರ ಮುಖವಾಡ ಅವತ್ತೇ ಬಿದ್ದಿರೋದು. ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟೇ ಇಲ್ಲ ಅಂತಾಳೆ ಭಾರ್ಗವಿ. ಈ JP ನನ್ನ ಏನು ಮಾಡ್ತಾನೋ ಅನ್ನೋ ಭಯದಲ್ಲಿ ಇಷ್ಟು ವರ್ಷ ನಾನು ತಲೆಮರೆಸ್ಕೊಂಡಿದ್ದೆ ಅಂತಾಳೆ ಗಂಗಾ. ಆದರೆ ಈಗೇನಾಯಿತು ಅಂತಾಳೆ ಭಾರ್ಗವಿ. ಈಗ ಧೈರ್ಯ ತಂದ್ಕೊಂಡು ಸತ್ಯ ಹೇಳೋದಕ್ಕೆ ಬಂದಿದ್ದೀನಿ ಅಂತಾಳೆ ಗಂಗಾ. ದಿಢೀರಂತ ಹೇಗೆ ಧೈರ್ಯ ಬಂದುಬಿಡ್ತು ಅಂತಾಳೆ ಭಾರ್ಗವಿ. ನಿಮ್ಮ ಅಪ್ಪ ನನಗೆ ಸಹಾಯ ಮಾಡಿದರು ಅಂತಾಳೆ ಗಂಗಾ. ಮೇಡಮ್, ಇದು ಕೋರ್ಟು, ಸ್ವಲ್ಪ ಸರಿಯಾಗಿ ಹೇಳಿ ಅಂತಾಳೆ ಭಾರ್ಗವಿ. ರವೀಂದ್ರ ಭಟ್ಕಳ್ ಅವರು ನನಗೆ ಸಹಾಯ ಮಾಡಿದರು ಅಂತಾಳೆ ಗಂಗಾ. ರವೀಂದ್ರ ಭಟ್ಕಳ್ ಅವರನ್ನು ನೀವು ಭೇಟಿಯಾಗಿದ್ರಾ ಅಂತಾಳೆ ಭಾರ್ಗವಿ. ಇಲ್ಲ, ಫೋನಲ್ಲಿ ಮಾತಾಡಿದ್ದೆ ನಾನು. ಆಚೆ ಬರುವಷ್ಟರಲ್ಲಿ ಅವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಬಿಟ್ಟಿದ್ರು. ಪಾಪ ಅವರು ತುಂಬ ಒಳ್ಳೆ ವ್ಯಕ್ತಿ ಅಂತಾಳೆ ಗಂಗಾ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಅವರಿಗೆ ಆಕ್ಸಿಡೆಂಟ್ ಆದಾಗ ನೀವೆಲ್ಲಿದ್ರಿ ಅಂತಾಳೆ ಭಾರ್ಗವಿ. ನಾನು ಒಂದು ಆಶ್ರಮದಲ್ಲಿದ್ದೆ. ಈ JP ಕೈಗೆ ಸಿಗಬಾರ್ದು ಅಂತ ಬಚ್ಚಿಟ್ಕೊಂಡಿದ್ದೆ ಅಂತಾಳೆ ಗಂಗಾ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್ ಅಂತಾಳೆ ಭಾರ್ಗವಿ. ಆಬ್ಜೆಕ್ಷನ್ ಯುವರ್ ಆನರ್ ಅಂತಾರೆ ಆರ್ಕೆ. ಅದೇ ಅಂದ್ಕೊಂಡೆ, ಇನ್ನೂ ಯಾಕೋ ಅಬ್ಜೆಕ್ಷನ್ ಹಾಕಿಲ್ಲ ಅಂತಾಳೆ ಭಾರ್ಗವಿ. ಯುವರ್ ಆನರ್, ಇವರು ಗಾಯತ್ರಿ ದೇವಿನ ಪದೇ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ. ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದು ಇವರಿಗೆ ಕ್ಲಾರಿಟಿ ಇಲ್ಲ. ಇಷ್ಟೆಲ್ಲ ಮಾತಾಡ್ತಿದ್ದಾರಲ್ವ, ಇವತ್ತಿಗೂ ಸಾಕ್ಷಿ ಆಧಾರಗಳನ್ನು ಪ್ರೊಡ್ಯೂಸ್ ಮಾಡ್ತಿಲ್ಲ ಅವರು ಅಂತಾರೆ ಆರ್ಕೆ. ಸರ್, ಇಷ್ಟು ಹೊತ್ತೇ ವೆಯ್ಟ್ ಮಾಡಿದ್ರಂತೆ, ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಎಲ್ಲ ಅಂತಾಳೆ ಭಾರ್ಗವಿ. ಹಾಗಾದರೆ ಇವತ್ತು ಸಾಕ್ಷಿ ಆಧಾರ ಏನೂ ಇಲ್ವೇನ್ರಿ? ನೀವು ಕೂಸು ಹುಟ್ಟೋಕ್ಕೂ ಮುಂಚೆ ಕುಲಾವಿ ಹೊಲಿಸಿದ್ರಂತೆ, ಹಾಗಾಯಿತು ನಿಮ್ಮ ಕತೆ. ಸಾಕ್ಷಿನೇ ಇಲ್ಲದೆ ನೀವೇ ತೀರ್ಪು ಕೊಡೋಕ್ಕೆ ಹೊರಟಿದ್ದೀರೇನ್ರಿ? ಹಾಗಿದ್ರೆ ನಾವೆಲ್ಲ ಇರೋದು ಯಾಕ್ರಿ ಇಲ್ಲಿ? ಜಡ್ಜ್ ಸಾಹೇಬ್ರು ಇರೋದು ಯಾಕೆ? ಭಾರ್ಗವಿ. ಯುವರ್ ಆನರ್, ವೇಸ್ಟಿಂಗ್ ದ ಟೈಮ್ ಆಫ್ ದ ಕೋರ್ಟ್ ಅಂತಾರೆ ಆರ್ಕೆ. ಸಾಕ್ಷಿ ಇದೆ ಯುವರ್ ಆನರ್. ಗಂಗನ್ನ ಕಣ್ಣಾರೆ ನೋಡಿರೋ ಒಂದು ಸಾಕ್ಷಿ ಇದೆ ಅಂತಾಳೆ ಭಾರ್ಗವಿ. ಐ ವಿಟ್ನೆಸ್ಸಾ ಅಂತಾರೆ ಆರ್ಕೆ. ಅವರನ್ನು ಕರೆಸೋದಕ್ಕೆ ಕೋರ್ಟು ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್ ಅಂತಾಳೆ ಭಾರ್ಗವಿ. ಆಬ್ಜೆಕ್ಷನ್ ಯುವರ್ ಆನರ್. ನೋಟಿಸ್ ಕೊಡದೆ ಜಡ್ಜ್ಮೆಂಟ್ ದಿನ ಸಾಕ್ಷಿನ ಕರೆಸೋ ಹಾಗಿಲ್ಲ, ಹಾಗಂತ ಲಾನಲ್ಲೇ ಇದೆ. ಭಾರ್ಗವಿಯವರು ಮೋಸ್ಟ್ಲಿ ಆ ಪೇಜನ್ನು ಓದಿಲ್ಲ ಅನಿಸುತ್ತೆ ಅಂತಾರೆ ಆರ್ಕೆ. ಜಡ್ಜ್ ಸಾಹೇಬರು ಪರ್ಮಿಷನ್ ಕೊಟ್ಟರೆ ಯಾವ ಸಾಕ್ಷಿನೂ ಇಲ್ಲದೆ ನೋಟಿಸ್ ಇಲ್ಲದೇ ಕರೆಸ್ಬೋದು ಅಂತ ಈ ರೂಲ್ಸ್ ಇದೆ. ಅದೇ ಸರ್ ನೀವು ಹೇಳಿದ್ರಲ್ಲ, ಲಾ ರೂಲ್ಸ್, ಇದು ಅದರ ಪಕ್ಕದ ಪೇಜಲ್ಲೇ ಇದೆ. ನೀವು ಓದಿಲ್ಲ ಅನಿಸುತ್ತೆ ಅಂತಾಳೆ ಭಾರ್ಗವಿ. ಗಂಗಾ ಯಾರು ಅಂತ ಸಾಬೀತು ಮಾಡೋಕ್ಕೆ ಈ ಸಾಕ್ಷಿ ತುಂಬಾ ಮುಖ್ಯ ಯುವರ್ ಆನರ್. ಹಾಗಾಗಿ ತನು ಅನ್ನೋ ಮಗುನ ಕಟಕಟಕ್ಕೆ ಕರೆಯೋದಕ್ಕೆ ನಿಮ್ಮನ್ನು ಪರ್ಮಿಷನ್ ಕೇಳ್ತಿದ್ದೀನಿ ಅಂತಾಳೆ ಭಾರ್ಗವಿ. ಪರಿಸ್ಥಿತಿನ ಪರಿಗಣಿಸಿ ಅನುಮತಿಯನ್ನು ನೀಡಲಾಗುತ್ತಿದೆ. ಭಾರ್ಗವಿ, ಯು ಕ್ಯಾನ್ ಪ್ರೊಸೀಡ್ ಅಂತಾರೆ ಜಡ್ಜ್. ಥ್ಯಾಂಕ್ ಯು ಯುವರ್ ಆನರ್ ಅಂತಾಳೆ ಭಾರ್ಗವಿ. ಆಗ ಪೊಲೀಸ್ ತನು ಅನ್ನೋ ಹುಡುಗಿನ ಕರ್ಕೊಂಡು ಬರ್ತಾರೆ. ಅವಳು ಕಟಕಟೆಗೆ ಬಂದು ನಿಂತ್ಕೋತಾಳೆ. ಆರ್ಕೆಗೆ ಭಾರ್ಗವಿ ಕೈ ತೋರಿಸ್ತಾಳೆ. ಆರ್ಕೆ ಹೋಗಿ ಕೂತ್ಕೋತಾರೆ. ಈಚೆ ಚರಣ್ ಬೃಂದ ಹತ್ರ ಡ್ಯಾಡ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗುವಾಗ ಅವ್ರ ಕಣ್ಣಲ್ಲಿ ಕಾಣಿಸ್ತಲ್ಲ ಪಶ್ಚಾತ್ತಾಪ, ಅದನ್ನು ನೋಡೋಕ್ಕೆ ಬಂದಿದ್ದೀನಿ ಅಂತಾನೆ. ಡೋಂಟ್ ವರಿ ಚರಣ್, ಇವತ್ತು ಏನೇ ಆದರೂ ಗೆಲ್ಲೋದು ಅತ್ತೇನೆ, ಅದಕ್ಕೆ ಬೇಕಾಗಿರೋ ತಯಾರಿ ಎಲ್ಲ ಆಗಿದೆ ಅಂತಾಳೆ ಬೃಂದ. ಇವತ್ತು ಸೋಲು ಗೆಲುವು ನಿರ್ಧಾರ ಆಗುತ್ತಲ್ಲ, ಅದು ಬರೀ ಕೇಸಲ್ಲ, ಅಮ್ಮನ ಗೌರವದ ಪ್ರಶ್ನೆ. ಇಷ್ಟು ವರ್ಷ ಆದಮೇಲೆ ಅಮ್ಮ ನನ್ನ ಹತ್ರ ಬಂದಿದ್ದಾರೆ, ಅವರನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಬೃಂದ. ಮತ್ತೆ ಅಮ್ಮನ ಕಳ್ಕೊಂಡು ಅನಾಥ ಆಗೋ ಧೈರ್ಯ ಇಲ್ಲ ನನಗೆ ಬೃಂದ ಅಂತಾನೆ ಚರಣ್. ನೀನೇನು ತಲೆ ಕೆಡಿಸ್ಕೋಬೇಡ ಚರಣ್, ಅತ್ತೆ ಉಳಿಸ್ಕೊಡೋ ಜವಾಬ್ದಾರಿ ನಂದು. ಚರಣ್, ನನ್ನ ಒಂದು ಚಿಕ್ಕ ಮಾತನ್ನು ನಡೆಸ್ಕೊಡ್ತೀಯಾ ಅಂತಾಳೆ ಬೃಂದ. ಅದೇನು ಕೇಳು ಬೃಂದ ಅಂತಾನೆ ಚರಣ್, ಇವತ್ತು ಅತ್ತೆ ಗೆಲ್ತಾರಲ್ಲ, ಇದಾದಮೇಲೆ ಮತ್ತೆ ನಾವು ಆ ಹಾಳು ಕೊಂಪೆ ಮನೆಗೆ ಹೋಗೋದು ಬೇಡ. ಹೇಗಿದ್ರೂ ಅತ್ತೆ ಮನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಂದ ಆಚೆ ಬಂದು ಆ ಮನೆಗೆ ಹೋಗಿ ನಮ್ಮದೇ ಆದ ಪುಟ್ಟ ಪ್ರಪಂಚನ ಕಟ್ಕೊಳ್ಳೋಣ ಅಂತಾಳೆ ಬೃಂದ. ಆ JP ಪಾಟೀಲ್ ನಮ್ಮ ಅಮ್ಮನ ವಿರುದ್ಧ ಸಂಚು ಮಾಡಬಾರ್ದು ಅಂತ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಹೇಗೂ ಅವರು ಇವತ್ತು ಕೇಸ್ ಗೆಲ್ತಾರೆ, ಆಮೇಲೆ ನೀನು ಇಷ್ಟದ ಪ್ರಕಾರನೇ ಶಿಫ್ಟ್ ಆಗೋಣ ಬೃಂದ ಅಂತಾನೆ ಚರಣ್. ಎಲ್ಲ ನನ್ನ ಪ್ಲ್ಯಾನ್ ಪ್ರಕಾರನೇ ನಡೀತಿದೆ ಬೃಂದ. ಭಾರ್ಗವಿ, ನೀನು ಸೋತು ಅವಮಾನದಲ್ಲಿ
ಹೊರಗಡೆ ಬರ್ತೀಯಾ? ನಾನು ಗೆದ್ದಿರೋ ಸಂಭ್ರಮದಲ್ಲಿ ಹೊಸ ಮನೆಗೆ ಕಾಲಿಡ್ತೀನಿ. ಒಂದರ್ಥದಲ್ಲಿ ಇವತ್ತು ನಿಮ್ಮ ಜೀವನ ಮುಗ್ದೋಗುತ್ತೆ, ನನ್ನ ಹೊಸ ಜೀವನ ಆರಂಭ ಆಗುತ್ತೆ ಅಂತ ಯೋಚನೆ ಮಾಡ್ತಾಳೆ ಬೃಂದಾ. ಈಚೆ ಜಡ್ಜ್ ಪುಟ್ಟಿ, ನಿನ್ನ ಯಾರಾದರೂ ಬಲವಂತದಿಂದ ಕರ್ಕೊಂಡು ಬಂದಿದ್ದಾರಾ ಅಥವಾ ನಿನಗೆ ಒಪ್ಪಿಗೆ ಇದ್ದು ಇಲ್ಲಿಗೆ ಬಂದಿದ್ಯಾ? ಹಾಗೇನಾದರೂ ಇದ್ದರೆ ನೀನು ಧೈರ್ಯವಾಗಿ ಹೇಳ್ಬೋದು ಅಂತಾರೆ. ಇಲ್ಲ ಸರ್, ನನಗೆ ಯಾರೂ ಬಲವಂತ ಮಾಡಿಲ್ಲ, ನಾನೇ ಬಂದಿರೋದು ಅಂತಾಳೆ ತನು. ಭಾರ್ಗವಿ, ಪ್ರೊಸೀಡ್ ಆಗಿ ಅಂತಾರೆ ಆ ಜಡ್ಜ್. ಪುಟ್ಟಿ, ನಿನ್ನ ಹೆಸರೇನು ಅಂತಾಳೆ ಭಾರ್ಗವಿ. ತನು ಅಂತಾಳೆ ತನು. ಯಾವ ಊರಿಂದ ಬಂದಿದ್ಯಾ ಅಂತಾರೆ ಭಾರ್ಗವಿ. ನಮ್ಮೂರು ಕೋಲಾರ ಅಂತಾಳೆ ತನು. ನಿನಗೆ ಗಂಗಾ ಬಗ್ಗೆ ಏನು ಗೊತ್ತಿದೆಯೋ ಅದನ್ನು ಹೇಳ್ತೀಯಾ ಅಂತಾಳೆ ಭಾರ್ಗವಿ. ಹೇಳ್ತೀನಿ. ಹಿಂದಿನ ತಿಂಗಳು ನಮ್ಮೂರಲ್ಲಿ ಜಾತ್ರೆ ಇತ್ತು. ಅಮ್ಮನ ಜೊತೆ ನಾನು ಅಲ್ಲಿಗೆ ಹೋಗಿದ್ದೆ. ಜಾತ್ರೆಯಲ್ಲಿ ಯಾರೋ ಬಂದು ಖರ್ಚಿಪ್ ಹಿಡಿದ್ರು. ನನಗೆ ಪ್ರಜ್ಞೆ ತಪ್ಪಾಯಿತು ಅಂತಾಳೆ ತನು. ಹೌದಾ? ನೀನು ಕಣ್ಬಿಟ್ಟಾಗ ನೀನು ಎಲ್ಲಿದ್ದೆ ಅಂತಾಳೆ ಭಾರ್ಗವಿ. ಅದ್ಯಾವುದೋ ಜಾಗ ಅಂತ ನನಗೆ ಗೊತ್ತಿಲ್ಲ ಮೇಡಮ್, ನನಗೆ ತುಂಬ ಭಯ ಆಗಿತ್ತು ಅಂತಾಳೆ ತನು. ಅಲ್ಲಿ ನೀನು ಒಬ್ಬಳೇ ಇದೆಯಾ ಅಂತಾಳೆ ಭಾರ್ಗವಿ. ಇಲ್ಲ, ನನ್ನ ತರಹ ತುಂಬ ಜನ ಮಕ್ಕಳಿದ್ರು. ಹೊರಗಡೆ ಹೋಗದೆ ಇರೋ ಥರ ರೋಡಿಗಳು ನಮ್ಮನ್ನು ಕಾವಲು ಕಾಯ್ತಿದ್ರು. ನಮ್ಮನ್ನು ಯಾಕೆ ಅಲ್ಲಿ ಕರ್ಕೊಂಡು ಹೋದ್ರು ಅಂತಲೂ ಗೊತ್ತಿರಲಿಲ್ಲ. ಮನೆಗೆ ಹೋಗಬೇಕು ಬಿಡಿ ಅಂತ ಹೇಳಿದರೆ ಹೊಡಿತಿದ್ರು ಮೇಡಮ್ ಅಂತಾಳೆ ತನು. ಆಮೇಲೆ ಏನಾಯಿತು? ನೀವೆಲ್ಲರೂ ಕಿಡ್ನಪ್ ಆಗಿದ್ದೀರಾ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತಾಳೆ ಭಾರ್ಗವಿ. ಗಂಗಾಗೆ ಈ ಸಲ 30 ಮಕ್ಕಳು ಬೇಕೇ ಬೇಕು ಅಂತ ಯಾರೋ ಮಾತಾಡ್ತಿದ್ರು. ಇನ್ನೊಂದು ಮಗು ಸಿಕ್ಬಿಟ್ರೆ ಇವರನ್ನೆಲ್ಲ ಕಳಿಸ್ಬೋದು ಅಂತ ಹೇಳ್ತಿದ್ರು. ಆಗ ಅವರೆಲ್ಲ ಮಕ್ಕಳು ಕಳ್ಳರು ಅಂತ ಗೊತ್ತಾಯಿತು. ನನಗಂತೂ ಅಪ್ಪ ಅಮ್ಮ ಇಲ್ಲೇ ಎಷ್ಟು ಭಯ ಆಗಿತ್ತು ಗೊತ್ತಾ ಮೇಡಮ್. ತಿಂಡಿ ಕೇಳಿದ್ರು ಹೊಡೆಯೋರು, ಊಟ ಕೇಳಿದ್ರು ಹೊಡೆಯೋರು ಅಂತಾಳೆ ತನು. ಯುವರ್ ಆನರ್, ಐ ಹ್ಯಾವ್ ಎ ಸ್ಮಾಲ್ ಅಬ್ಜೆಕ್ಷನ್ ಪ್ಲೀಸ್. ಮಗು ನಿಮ್ಮನ್ನು ಕಿಡ್ನಾಪ್ ಮಾಡಿದ್ರು ಅಂದೆ, ಕೂಡ್ ಹಾಕಿದ್ರು ಅಂದೆ, ಹೊಡಿತಾ ಇದ್ರು ಅಂದೆ, ಇಲ್ಲಿಗೆ ಹೇಗೆ ಬಂದೆ ಅಂತಾರೆ ಆರ್ಕೆ. ಕಾಳಿ ಅಂತಾಳೆ ತನು. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಕಾಳಿ ಬಂದು ಕಾಪಾಡಿದ್ಲು ಅಂತಾಳೆ ತನು. ಕಾಳಿನ? ಅವಳೇ ಯಾರು ಅಂತಾರೆ ಆರ್ಕೆ. ಜಾಸ್ತಿ ಹುಡ್ಕೋಕ್ಕೆ ಹೋಗಬೇಡಿ ಸರ್, ಕಾಳಿನ ಅವಳು ಸಿಗಲ್ಲ. ಅನ್ಯಾಯ ತಲೆ ಎತ್ತಿದಾಗ ಅವಳೇ ಬರ್ತಾಳೆ. ಹಾಗಂತ ಎಷ್ಟೋ ಪೇಪರ್ನಲ್ಲಿ ಹೆಡ್ಲೈನ್ಸ್ ಬಂದಿತ್ತು, ಓದಿಲ್ವಾ ಅಂತಾಳೆ ಭಾರ್ಗವಿ. ರೀ, ಮಗು ಮಾತನ್ನು ಕೇಳಿ ಹೆಂಗ್ರಿ ಒಪ್ಕೊಳ್ಳೋಕ್ಕಾಗುತ್ತೆ? ಯುವರ್ ಆನರ್, ಈ ಮಗು ಗಂಗನ ಕಣ್ಣಾರೆ ನೋಡಿರ್ಬೇಕಲ್ಲ ಅಂತಾರೆ ಆರ್ಕೆ. ಗಂಗನ ನೋಡಿದ್ದೀನಿ ನಾನು. ಹೌದು ಅಂಕಲ್, ನಾನು ಗಂಗನ ನೋಡಿದ್ದೀನಿ ಅಂತಾಳೆ ತನು. ಭಾರ್ಗವಿ ಆರ್ಕೆನ ಮೇಲೆ ಸ್ಮೈಲ್ ಮಾಡ್ತಾಳೆ. ಅವ್ರು ಇಲ್ಲಿದ್ದಾರೆ ಅಂತಾಳೆ ಭಾರ್ಗವಿ. ಹ್ಞೂ ಅಂತಾಳೆ ತನು. ಅವ್ರು ಯಾರು ಅಂತ ತೋರಿಸ್ತೀಯಾ ಅಂತ ಭಾರ್ಗವಿ ಅಂದಾಗ ಹ್ಞೂ ಅಂತ ಕೈನ ತೋರಿಸ್ತಾಳೆ ಗಂಗಾ ಕಡೆ ತನು. ಭಾರ್ಗವಿ ಖುಷಿ ಆಗ್ತಾಳೆ. ಈಚೆ ಅರ್ಜುನ್ ಕೋರ್ಟ್ ಹೊರಗಡೆ ನಿಂತ್ಕೊಂಡಿರುವಾಗ ಬೃಂದಾ ಬಂದು, ಅರ್ಜುನ್ ಇಲ್ಲೇನು ಮಾಡ್ತಿದ್ಯಾ? ಒಳಗಾಗೋದ ನಾನು ನೋಡೋದಲ್ವಾ ಅಂತಾಳೆ. ಅತ್ತಿಗೆ, ಇವತ್ತು ಒಳಗಡೆ ಏನು ಬೇಕಿದ್ರೂ ಆಗ್ಬೋದು, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತಾನೆ ಅರ್ಜುನ್. ಏನು ಬೇಕಿದ್ರೂ ಆಗ್ಬೋದು? ಏನು ಹಾಗಂದ್ರೆ ಅಂತಾಳೆ ಬೃಂದಾ. ಎಲ್ಲರೂ ಅಂದ್ಕೊಂಡಿದ್ದು ಉಲ್ಟಾ ಆಗಬಹುದು, ಸತ್ಯ ಬಯಲಾಗ್ಬೋದು, ನಿರಪರಾಧಿ ಯಾರು ಅಂತ ಗೊತ್ತಾಗ್ಬೋದು ಅಂತಾನೆ ಅರ್ಜುನ್. ಅಂದರೆ ಗಾಯತ್ರಿ ದೇವಿ ಸೋಲ್ತಾರೆ ಅಂತ ಹೇಳ್ತಿದ್ಯಾ ಅಂತಾಳೆ ಬೃಂದಾ. ಅದೇ ಅಲ್ವಾ ಆಗಬೇಕಾಗಿರೋದು, ಇನ್ನೇನಾಗಬೇಕು ಅತ್ತಿಗೆ ಅಂತಾನೆ ಅರ್ಜುನ್. ಅಂದರೆ ಸೋಲೋ ಚಾನ್ಸ್ ಇದೆಯಾ ಅಂತ ಕೇಳ್ತಿದ್ದೀನಿ ಅಷ್ಟೇ ಅಂತಾಳೆ ಬೃಂದಾ. ಖಂಡಿತ ಇದೆ, ಆದರೆ ಕೋರ್ಟ್ ಹಾಲನ್ನು ಇಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸಿಚುವೇಶನ್ನಲ್ಲಿ ಸಾಕ್ಷಿಗಳಿಗಿಂತ ಗಂಗಾ ಯಾರು ಅನ್ನೋರೇ ಗೊತ್ತಿರೋರೇ ಮುಖ್ಯ. ಅವರೇ ಗಂಗಾ ಅಂತ ಪ್ರೂವ್ ಮಾಡೋದು ಹೇಗೆ ಅಂತ ಚಿಂತೆ ಆಗ್ತಿದೆ ಅಂತಾನೆ ಅರ್ಜುನ್. ಭಾರ್ಗವಿ ಇದ್ದಾಳಲ್ಲ ಅರ್ಜುನ್, ಅವಳೆಲ್ಲನೂ ನೋಡ್ಕೋತಾಳೆ ಬಿಡು ಅಂತಾಳೆ ಬೃಂದಾ. ಅದೇ ಧೈರ್ಯದಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಿದ್ದೀನಿ. ನಾವೇನೋ ಪ್ರಯತ್ನ ಪಡ್ತಿದ್ದೀವಿ, ಮುಂದೇನಾಗುತ್ತೋ ಅಂತ ನೋಡಬೇಕು ಅಂತಾನೆ ಅರ್ಜುನ್. ಏನು ಪ್ರಯತ್ನ ಮಾಡ್ತಿದ್ದೀರಾ? ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಅಂತಾಳೆ ಬೃಂದಾ. ಏನಿಲ್ಲ ಅದಕ್ಕೆ, ನಾನು ಒಳಗಡೆ ಹೋಗಬೇಕು, ಹೋಪ್ ಫಾರ್ ದ ಬೆಸ್ಟ್ ಅಂತ ಅರ್ಜುನ್ ಹೋಗ್ತಾನೆ. ಇವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ? ಏನಾದರೂ ಮಾಡ್ಕೊಳ್ಳಿ, ಕೊನೆಗೆ ಗೆಲ್ಲೋದು ಗಂಗಾನೆ. ಕ್ರಿಮಿನಲ್ ಕೆಲಸದಲ್ಲಿ PhD ಮಾಡಿದ್ದಾರೆ. ಈ ಭಾರ್ಗವಿ ತಿಪ್ಪರ್ಲಾಗ ಹಾಕಿದ್ರು ಅವರನ್ನು ಸೋಲ್ಸೋಕ್ಕಾಗೋದೇ ಇಲ್ಲ. ಆಮೇಲೆ ಬೃಂದಾ ಪಾಸ್ಪೋರ್ಟ್ ರೆಡಿ ಇಟ್ಕೊ ಅಂದಿದ್ದಾರೆ. ಯಾವ ದೇಶಕ್ಕೆ ಹೋಗ್ತೀನೋ ಅವೆಲ್ಲ ಅದೆಲ್ಲಿ ಸೆಟ್ಲ್ ಆಗ್ತೀನೋ ಬೃಂದಾ, ನಿನ್ನ ರೇಂಜೇ ಚೇಂಜ್ ಆಗುತ್ತೆ ಕಣೆ ಅಂತಾಳೆ ಬೃಂದಾ. ಈಚೆ ಭಾರ್ಗವಿ, ಗಂಗಾ ಅವರು ತಬ್ಬಿಬ್ಬಾಗ್ಬಿಟ್ರಿ. ಅಷ್ಟು ಜನ ಮಕ್ಕಳಲ್ಲಿ ಹುಡುಗಿ ಯಾವ ಬ್ಯಾಚು ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಹುಡುಗಿ ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಇವಳು ಹೇಳ್ತಿರೋದೆಲ್ಲ ಸುಳ್ಳು ಅಂತಾಳೆ ಗಂಗಾ. ಅದು ನಿಜಾನೇ ಬಿಡಿ, ನೀವು ಕಿಡ್ನಾಪ್ ಮಾಡಿರೋದು ಒಬ್ಬರನ್ನ ಇಬ್ಬರನ್ನ. ಬೀಸೋ ಕೊಡಲಿ ತಾನು ಬೀಸೋದನ್ನು ಮರ್ತಿದ್ರು ಏಟ್ ತಿಂದಿರುತ್ತಲ್ಲ ಮರ, ಅದು ಆ ನೋವನ್ನು ಯಾವತ್ತೂ ಮರೆಯಲ್ಲ. ಯುವರ್ ಆನರ್, ಈ ಮಗು ಸ್ವತಃ ತನ್ನ ಕಣ್ಣು ಮುಂದೆ ಗಂಗನ ತಾನೇ ನೋಡಿದ್ದೀನಿ ಅಂತ ಹೇಳ್ತಿದ್ದಾಳೆ. ಇದಕ್ಕಿಂತ ಇನ್ನೂ ಬೇರೆ ಏನು ಸಾಕ್ಷಿ ಬೇಕು ಅಂತಾಳೆ ಭಾರ್ಗವಿ. ಯುವರ್ ಆನರ್, ಭಾರ್ಗವಿಯವರು ಬಹುತ್ ಬಡಿಯ ಸಾಕ್ಷಿ ತಂದು ನಿಲ್ಲಿಸಿದ್ದಾರೆ. ನಾನು ಆ ಮಗುನ ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀನಿ ಅಂತಾರೆ ಆರ್ಕೆ. ಪರ್ಮಿಷನ್ ಗ್ರಾಂಟೆಡ್. ಅದೇನು ಕೇಳಬೇಕೋ ಕೇಳಿ ಆರ್ಕೆ, ಆದರೆ ಮಗು ಹತ್ರ ಮಾತಾಡ್ತಿರೋದು ಅನ್ನೋದನ್ನು ತಮ್ಮ ಗಮನದಲ್ಲಿ ಇಟ್ಕೊಳ್ಳಿ
ಅಂತಾರೆ ಜಡ್ಜ್. ಖಂಡಿತವಾಗ್ಲೂ ಯುವರ್ ಆನರ್. ಥ್ಯಾಂಕ್ ಯು ಯುವರ್ ಆನರ್. ಏನು ಪುಟ್ಟು ನಿನ್ನ ಹೆಸರು ಅಂತಾರೆ ಆರ್ಕೆ. ತನು ಅಂತಾಳೆ ತನು. ತುಂಬ ಚಿಕ್ಕ ಹುಡುಗಿ ನೀನು, ನಿನಗೆ ಈ ಥರ ಅನ್ಯಾಯ ಆಗಬಾರ್ದಿತ್ತು. ನೋಡ್ಬಿಟ್ಟು ನಾನು ಕೆಲವು ಕ್ವಶನ್ಸ್ನ ಕೇಳ್ತೀನಿ, ಆಗ ನಿನಗೆ ನ್ಯಾಯ ಸಿಗುತ್ತೆ. ಅಲ್ಲಿ ಏನು ಪುಟ್ಟು ನೋಡ್ತೀಯಾ? ನನ್ನ ನೋಡಬೇಕು. ಓಕೆ, ನಿನಗೆ ಕಷ್ಟ ಕೊಟ್ಟವರನ್ನ ಜೈಲಿಗೆ ಕಳಿಸೋ ಜವಾಬ್ದಾರಿ ನಂದು. ನೀನು ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂತಾರೆ ಆರ್ಕೆ. ಸರಿ ಅಂತಾಳೆ ತನು. ನೀನು ಗಂಗಾ ಅನ್ನೋರನ್ನ ಎಲ್ಲಿ ನೋಡಿದ್ದೆ ಅಂತಾರೆ ಆರ್ಕೆ. ನಮ್ಮನ್ನು ಕೂಡ ಹಾಕಿದ್ರಲ್ಲ ಅಲ್ಲಿ ಅಂತಾಳೆ ತನು. ಗಂಗಾ ಅಲ್ಲಿಗೆ ಬಂದಿದ್ರಾ? ಅವರ ಆಡಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ ಪುಟ್ಟು ನೀನು. ಅವರು ಗಂಗಾ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತ ಆರ್ಕೆ ಕೇಳ್ತಾರೆ. ಅದೇ ಅಂಕಲ್, ಆ ರೌಡಿಗಳೆಲ್ಲ ಗಂಗಾ ಗಂಗಾ ಅಂತಲೇ ಮಾತಾಡ್ತಿದ್ರು. ಮತ್ತೆ ಅಲ್ಲಿ ಕೂತಿದ್ದಾರಲ್ಲ, ಅವ್ರು ಬಂದಾಗ ಬೇರೆ ದೇಶಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತಿದ್ರು ಅಂತಾಳೆ ತನು. ಛೇ, ಎಂಥ ಕ್ರೂರಿಗಳು ಅವರು ಅಂತಾರೆ ಆರ್ಕೆ. ತನು ಪುಟ್ಟು, ಏನು ನಿಮ್ಮ ಮೂಗಿನ ಅಕ್ಕಪಕ್ಕ ಏನೋ ಕಲೆ ಇದೆ ಅಂತಾರೆ. ಕನ್ನಡಕ ಹಾಕೋತೀನಲ್ಲ ಅದ್ರ ಕಲೆ ಅಂತಾಳೆ ತನು. ಕಿಡ್ನಾಪ್ ಮಾಡಿದ್ರಲ್ಲ ಆವಾಗ ಕಳೆದೋಯ್ತು ಅಂತಾಳೆ ತನು. ನಾನು ನಿಮ್ಮ ಅಪ್ಪಂಗೆ ಹೇಳಿ ಹೊಸ ಕನ್ನಡಕ ಕೊಡಿಸ್ತೀನಿ. ಹೌದು, ನಿನಗೆ ಹತ್ತಿರದಲ್ಲಿರೋದು ಕಾಣಿಸಲ್ವೋ ಅಥವಾ ದೂರದಲ್ಲಿರೋದು ಕಾಣಿಸಲ್ವೋ ಅಂತಾರೆ ಆರ್ಕೆ. ದೂರದಲ್ಲಿರೋ ಸ್ವಲ್ಪ ಸ್ವಲ್ಪ ಕಾಣಿಸಲ್ಲ ಅಂತಾಳೆ ತನು. ಈಗ ನಾನು ಕಾಣಿಸ್ತಿದ್ದೀನಾ ಅಂತಾರೆ ಆರ್ಕೆ. ಹೌದು ಅಂತಾಳೆ ತನು. ಹಾಗೆ ಹಿಂದೆ ಹಿಂದೆ ಹೋಗಿ ನಂತರ ಗಂಗಾ ಮುಂದೆ ನಿಂತ್ಕೊಂಡು ಕಾಣಿಸ್ತಿದ್ದೀನಾ ಅಂತಾರೆ. ಸ್ವಲ್ಪ ಸ್ವಲ್ಪ ಕಾಣಿಸ್ತಿದ್ದೀರ ಅಂಕಲ್, ನಿಮ್ಮ ವಾಯ್ಸ್ ಕೇಳಿಸ್ತಿದೆ ಅಂತಾಳೆ ತನು. ಮತ್ತೆ ಗಂಗಾ ಭುಜಾನ ಹಿಡ್ಕೊಂಡು ಈಗ ಕಾಣಿಸ್ತಿದ್ದೀನಾ ಅಂತಾರೆ ಆರ್ಕೆ. ತುಂಬ ಮಂಜಾಗಿ ಕಾಣ್ತಾ ಇದೆ ಅಂತಾಳೆ ತನು. ನಂತರ ಹತ್ತಿರ ಬಂದು ಈಗ ಕಾಣಿಸ್ತಿದ್ದೀನಾ ಅಂತಾಳೆ. ಹ್ಞೂ ಅಂತಾಳೆ ತನು. ಪಾಯಿಂಟೆಡ್ ಬಿ ನೋಟೆಡ್ ಯುವರ್ ಆನರ್ ಅಂತಾರೆ ಆರ್ಕೆ. ಪುಟ್ಟು, ಯಾವತ್ತಾದರೂ ಗಂಗಾ ನಿನ್ನ ಹತ್ತಿರ ಬಂದು ನಿನಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿದಾರಾ ಅಂತಾಳೆ ಆರ್ಕೆ. ಅಂದರೆ ಗಂಗಾ ಅವರು ಬೇರೆಯವ್ರ ಜೊತೆ ಮಾತಾಡುವಾಗ ನೀನು ಅವರನ್ನು ನೋಡಿದ್ಯಾ? ಕರೆಕ್ಟ್. ಎಷ್ಟು ದೂರದಿಂದ ನೋಡಿದೆ? ಗಂಗಾ ಹತ್ರ ನಿಂತ್ಕೊಂಡು ಇಷ್ಟು ದೂರದಿಂದ ನೋಡಿದ್ಯಾ ಅಂತಾರೆ ಆರ್ಕೆ. ಹೌದು ಅಂತಾಳೆ ತನು. ಅಂದಮೇಲೆ ಅವ್ರು ಗಂಗಾ ಅಂತ ನಿನಗೆ ಹೇಳ್ತೀಯಾ? ಒಂದೋ ನಿನಗೆ ಸರಿಯಾಗಿ ಕಾಣಿಸೋದಿಲ್ಲ, ಒಂದು ನೀನು ಅವರನ್ನು ನೋಡೇ ಇಲ್ಲ ಅಂತಾರೆ ಆರ್ಕೆ. ಅಬ್ಜೆಕ್ಷನ್ ಯುವರ್ ಆನರ್ ಅಂತಾಳೆ ಭಾರ್ಗವಿ. ಇನ್ಯಾಕೆ ಅಬ್ಜೆಕ್ಟ್ ಮಾಡ್ತಿದ್ದೀರಾ ಭಾರ್ಗವಿ? ಲಾಸ್ಟ್ ಮೂಮೆಂಟಲ್ಲಿ ನೀವು ಒಂದು ಸುಳ್ಳು ಸಾಕ್ಷಿನ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿದ್ರಾ ಅಂತ ನಾನು ಪ್ರೂವ್ ಮಾಡ್ತಿದ್ದೀನಲ್ಲ. ಇಲ್ಲಿ ಏನು ನಡೆದಿದೆ ಅಂತ ನೀವೇ ಕಣ್ಣಾರೆ ನೋಡ್ತಿದ್ದೀರಲ್ಲ ಯುವರ್ ಆನರ್. ಎ ಲಾಯರ್ JPK ಬಚಾನೆ ಕೇಳಿಯೇ ಒಂದು ಅಮಾಯಕ ಮಗುವಿಗೆ ಬ್ರೇನ್ ವಾಶ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇವಿಷ್ಟು ಸಾಕ್ಷಿಗಳನ್ನು ಪರಿಗಣಿಸಿ ಅದೆಷ್ಟೋ ಮಕ್ಕಳ ಪ್ರಾಣ ಹಿಂಡಿರೋ ಈ JP ಪಾಟೀಲ್ಗೆ ಮರಣದಂಡನೆ ವಿಧಿಸಬೇಕು ಅಂತ ಕೇಳ್ಕೊತೀನಿ ಅಂತಾರೆ ಆರ್ಕೆ. ಕೊನೆಯದಾಗಿ ನನಗೆ ಒಂದೇ ಒಂದು ಸಂದೇಹ ಉಳ್ಕೊಂಡಿದೆ ಆರ್ಕೆ ಸರ್, ನೀವು ಕೊಟ್ಟಿರೋ ಆ ರೆಡ್ ಡೈರಿನಲ್ಲಿ ಪ್ರತಿಯೊಂದು ಸಾಕ್ಷಿನೂ ಇದೆಯಾ ಅಂತಾಳೆ ಭಾರ್ಗವಿ. ತನು ಕೈನಲ್ಲಿರೋ ಹೆಬ್ಬೆಟ್ಟಿರೋ ಪೇಪರ್ನ ತೋರಿಸ್ತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.